ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೊತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಗಣಫಲಗಳು ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆ, ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ್ರಿ. 1 ಅಂಕದ ಪ್ರಶ್ನೆಗಳೊಳಗ ಮೊದಲನೇ ಪ್ರಶ್ನೆ 26ನೇದ್ದು ಏನದ ನೋಡ್ರಿ. ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಓಕೆ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತಿ ಅಂತಂದ್ರ ಒಂದು ವೃತ್ತದ ವಿಸ್ತೀರ್ಣ 2ರಷ್ಟು ಇರ್ತೈತಿ. ಆ ನಂತರ ಕೆಳಗಡೆ ಒಂದು ಪಾದ ಒಂದು ವೃತ್ತ ಇರ್ತೈತಿ. ಹಂಗಂದ್ರೆ ಇದು 2 ಪೈ ಆರ್ ಸ್ಕ್ವೇರ್, ಇದು ಪೈ ಆರ್ ಸ್ಕ್ವೇರ್, ಒಟ್ಟು ಏನಾಗಿರ್ತೈತಿ ಅಂತಂದ್ರ 3 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ ಸರಿ, ಹಾಗಾದ್ರೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 3 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ನಂತರ 27ನೇ ಪ್ರಶ್ನೆ ಏನದ್ರಿ. ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ನಿಮ್ಗಾಗ್ಲೇ ನಾ ಹೇಳ್ದ ಹಾಗೆ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರ ಒಂದು ವೃತ್ತದ ವಿಸ್ತೀರ್ಣದ 2ರಷ್ಟು ಇರ್ತೈತಿ. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್, ಆದ್ರೆ 2ರಷ್ಟು ಅಂತಂದ್ರೆ ಏನಾಗಿರ್ತೈತ್ರಿ 2 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ನಂತರ 28ನೇ ಪ್ರಶ್ನೆ. ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಯಾವ ಸೂತ್ರ ಬಳಸ್ತೀವ್ರಿ? 2/3 ಪೈ ಆರ್ ಕ್ಯೂಬ್ ಅಂತ ಬಳಸ್ತೀವಿ. 1 ಲಕ್ಷಕ್ಕಿರ್ಲಿ, ಘನಫಲ ಅಂದಾಗ ಇಲ್ಲಿ ಏನಪ್ಪಾ ಅಂದ್ರೆ ಘಾತ 3 ಬರ್ತೈತಿ, ವಿಸ್ತೀರ್ಣ ಅಂದ್ರ ಘಾತ 2 ಬಂದಿರ್ತೈತಿ. ಕನ್ಫ್ಯೂಸ್ ಮಾಡ್ಕೊಳಕ ಹೋಗ್ಬೇಡ್ರಿ. ಓಕೆ, ನಂತರ 29ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಗೋಳದ ಘನಫಲ ಇದು ಅರ್ಧಗೋಳದ ಘನಫಲ ಆಗಿತ್ತು. ಗೋಳದ ಘನಫಲ ಅಂದ್ರೆ ಇದು 2ರಷ್ಟು ಇರ್ತೈತಿ. ಅಂದ್ರೆ ಇದು 2 ಇತ್ತಂದ್ರೆ ಇದು ಏನಾಗಿರ್ತೈತಿ ಅಂದ್ರೆ 4 ಬರ್ತೈತಿ. 4/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಓಕೆ, ನಂತರ 30ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತ. ಅರ್ಧ ಯಾವ್ದ್ರಿ? ಗೋಳ ಮತ್ತು ಅರ್ಧಗೋಳದ ಘನಫಲ. ಗೋಳದ ಘನಫಲ ಅಂದ್ರೆ ಏನಾಗಿರ್ತೈತ್ರಿ? ನಾವ್ ಇಲ್ಲಿ ಬರ್ಕೊಂಡಿದೀವಿ ಏನಪ್ಪಾ ಅಂದ್ರ 4/3 ಪೈ ಆರ್ ಕ್ಯೂಬ್ ಗೋಳದ ಘನಫಲ ಆಗಿರ್ತೈತಿ. ಆ ನಂತರ ಅರ್ಧಗೋಳದ ಘನಫಲ ಅಂದ್ರೆ ಏನಾಗಿರ್ತೈತಿ ಅಂದ್ರೆ 2/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಆರ್ ಏನಪ್ಪಾ ಅಂದ್ರೆ ಸೇಮ್ ಐತಿ ಅಂತ ಕೊಟ್ಟಾರ. ಹಿಂಗಾಗಿ ನಾವು ಅದನ್ನ ಬೇರೆ ಮಾಡುವಂತ ಅವಶ್ಯಕತೆ ಇಲ್ಲ, ಬೇರೆ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪೈಗೆ ಪೈ ಕ್ಯಾನ್ಸಲ್ ಆಗುತ್ತ, ಆರ್ ಕ್ಯೂಬ್ಗೆ ಆರ್ ಕ್ಯೂಬ್ ಹೋಗುತ್ತ್ರಿ, 3ಗೆ 3 ಹೋಗುತ್ತೆ, 2 1 2, 2 2 4. ಅಂದ್ರೆ ಇದು ಅನುಪಾತ ಏನಾಗಿರ್ತೈತಿ ಅಂದ್ರ 2:1 ಆಗಿರ್ತೈತಿ. ಸರಿನಾ? ನಂತರ ಎಷ್ಟ್ರಿ? 30ನೇ ಪ್ರಶ್ನೆ ಆಯ್ತು. 31ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. ಎತ್ತರ ಮತ್ತು ತ್ರಿಜ್ಯಗಳು ಸಮವಾಗಿರುವ 31ನೇ ಪ್ರಶ್ನೆ ಅಲ್ರಿ, 31ನೇ ಪ್ರಶ್ನೆ. ಸಮವಾದ ತ್ರಿಜ್ಯ ಇರುವ ಗೋಳ ಮತ್ತು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗಿರ್ತದ್ರಿ? ಅದು ವೃತ್ತದ ವಿಸ್ತೀರ್ಣದ 4 ಪಟ್ಟು ಇರ್ತೈತಿ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣದ 2 ಪಟ್ಟಿದ್ರೆ ಒಂದು ಪೂರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣದ ಒಂದು ಸೂತ್ರ, ವಿಸ್ತೀರ್ಣದ ಸೂತ್ರ ಒಂದು ವೃತ್ತದ ವಿಸ್ತೀರ್ಣದ 4 ಪಟ್ಟು ಇರ್ತೈತಿ. ಅನುಪಾತ ಏನ್ರಿ? ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸೊ ನಾವು ಆಲ್ರೆಡಿ ನಮಗ್ ಗೊತ್ತೈತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂದ್ರ 3 ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಸರಿನಾ? ಪೈಗೆ ಪೈ ಕ್ಯಾನ್ಸಲ್ ಆಗತ್ರಿ, ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರ್ ತೆಗಿತೀವಿ. ಅಂದ್ರೆ ಇದೇನಾಗಿರ್ತೈತಿ ಅಂದ್ರ 4:3 ಆಗಿರ್ತೈತಿ. ಓಕೆ, ಸೊ ಮೊದ್ಲು ಯಾವ್ದನ್ನ ಕೊಟ್ಟಾರ ಅದನ್ನ ಮೊದ್ಲಿಗೆ ಬರ್ಕೊಡ್ರಿ, ಎರಡನೇಕ್ಕೆ ಅದನ್ನ ಕೊಟ್ಟಾರ ಅದನ್ನ ಬರ್ಕೊಡ್ರಿ. ಸ್ವಲ್ಪ ಏನಾದ್ರೂ ಇದನ್ನ ಹಿಂದ ಮುಂದೆ ಮಾಡಿದ್ವಿ ಅಂತಂದ್ರ ನಮ್ಮ ಉತ್ತರ ಬದಲಾಗಿರ್ತೈತಿ. ಓಕೆ ರೈಟ್. ನಂತರ 32ನೇ ಪ್ರಶ್ನೆ ಏನ್ ಕೊಟ್ರ ನೋಡ್ರಿ. ಎತ್ತರ ಮತ್ತು ತ್ರಿಜ್ಯಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಶಂಕುವಿನ ಘನಫಲ 30 ಸೆಂಟಿಮೀಟರ್ ಕ್ಯೂಬ್. ಕರೆಕ್ಟಾ? ಸರಿ, 30 ಸೆಂಟಿಮೀಟರ್ ಕ್ಯೂಬ್ ಇದ್ರೆ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳಾಗುತ್ತಾರೆ. ಓಕೆ, ನಮ್ಗೆ ಇದು ಒಂದು ಗೊತ್ತಿರ್ಲಿ. ಏನಪ್ಪಾ ಅಂತಂದ್ರ ಶಂಕುವಿನ ಘನಫಲ ಇಸ್ ಈಕ್ವಲ್ ಟು ಏನ್ರಿ? ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಇದೇನಾಗಿರ್ತೈತಿ ಅಂತಂದ್ರ ನಾನು ಆಲ್ರೆಡಿ ನಿಮ್ಗ ಥಿಯರಿ ಒಂದು ಹೇಳ್ಬೇಕಾದಾಗ ನಾ ಇದನ್ನ ಹೇಳಿದ್ದೆ. ಓಕೆ, ಇಂಟ್ರೊಡಕ್ಷನ್ ಪೀಠಿಕೆಯನ್ನು ಹೇಳ್ಬೇಕಾದಾಗ ಹೇಳಿದ್ದೆ. ಏನಪ್ಪಾ ಅಂದ್ರ ಶಂಕುವಿನ ಘನಫಲ ಯಾವಾಗ್ಲೂ ಏನಾಗಿರ್ತೈತಿ ಅಂದ್ರ ಸಿಲಿಂಡರ್ನ ಘನಫಲದ 1/3 ಇರ್ತೈತಿ. 1/3 ಸಿಲಿಂಡರ್ನ ಘನಫಲ ಆಗಿರ್ತೈತಿ. ನಮ್ಗೆ ಈಗ ಅವ್ರು ಏನ್ ಕೇಳಾಕತ್ತಾರ್ರಿ? ಶಂಕುವಿನ ಘನಫಲ ಕೊಟ್ಟರ ಸಿಲಿಂಡರ್ ಘನಫಲವನ್ನ ಕಂಡುಹಿಡಿ ಅಂತ ಹೇಳಾಕತ್ತಾರ. ಸೊ ಶಂಕುವಿನ ಘನಫಲ ಎಷ್ಟದ ನೋಡ್ರಿ? 30 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಾಕತ್ತಾರ. ಇದು 30 ಐತಿ.
ಹಂಗಂದ್ರೆ ಇದೇನಾಗಿರ್ತೈತಿ 1/3 ಗುಂಡ್ಲೆ ಸಿಲಿಂಡರ್ನ ಘನಫಲ ಆಗಿರ್ತೈತಿ. ಈ 3 ಈ ಕಡೆ ಹೋದ್ರೆ ಏನಾಗತ್ರಿ, ಇಲ್ಲಿ ಬಾಗ್ಲೆ 3 ಇದ್ದಿದ್ದು ಈ ಕಡೆ ಬಂದ್ರೆ ಗುಂಡ್ಲೆ 3 ಆಗುತ್ತೆ. 30 ಗುಂಡ್ಲೆ 3 ಇಸ್ ಈಕ್ವಲ್ ಟು ಸಿಲಿಂಡರ್ನ ಘನಫಲ. ಹಾಗಾದ್ರೆ ಸಿಲಿಂಡರ್ನ ಘನಫಲ ಎಷ್ಟಾಗಿರ್ತೈತಿ ಅಂತಂದ್ರ 33 90 ಮೀಟರ್ ಕ್ಯೂಬ್ ಆಗಿರ್ತೈತಿ. ಓಕೆ, ಸಾರಿ 90 ಸೆಂಟಿಮೀಟರ್ ಕ್ಯೂಬ್ ಆಗಿರ್ತೈತಿ. ಈ ಒಂದು ಸೂತ್ರ ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ಯಾಕಂದ್ರ ಇದುವರೆಗೂ ಈ ರೀತಿಯಾಗಿ ನಮಗೆ ಪ್ರಶ್ನೆಗಳು ಬಂದಿಲ್ಲ. ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗ ಈ ಪ್ರಶ್ನೆ ಬರುವಂತಹ ಸಾಧ್ಯತೆ ಐತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 33ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ಸಿಲಿಂಡರ್ನ ಪಾದದ ಸುತ್ತಳತೆ 10 ಸೆಂಟಿಮೀಟರ್ ಮತ್ತು ಎತ್ತರ 25 ಸೆಂಟಿಮೀಟರ್ ಇದ್ದರೆ ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಸೊ ಅವ್ರು ಏನ ಕೊಟ್ರ ಮೊದಲಕ್ಕೆ ಏನಪ್ಪಾ ಅಂದ್ರೆ ಅದನ್ನ ಸರಿಯಾಗಿ ಬರ್ಕೊಳ್ಳೋಣಂತ್ರಿ. ಲಾಸ್ಟಿಗೆ ಅವ್ರು ಏನ್ ಕೇಳ್ಯಾರ ಅದನ್ನ ಕಂಡುಹಿಡಿಯೋಣಂತ. ಅವ್ರ ಏನ್ ಕೇಳ್ಯಾರ ನೋಡ್ರಿ ಇಲ್ಲಿ ಏನ್ರಿ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದರಿ, 2πr(h) ಅದ. ಸರಿನಾ? ಅವ್ರ ಏನೇ ಕೊಟ್ಟರು ಅದನ್ನ ಈಗ ಸರಿಯಾಗಿ ಬರ್ಕೊಳ್ಳೋಣಂತ. ದಟ್ ಮೊದಲೇದ ಅವ್ರು ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ ಪಾದದ ಸುತ್ತಳತೆ. ಪಾದದ ಸುತ್ತಳತೆ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಪಾದದ ಸುತ್ತಳತೆ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಆ ನಂತರ ಇನ್ನೊಂದೇನ್ ಕೊಟ್ರೆ ಅವರು ಎತ್ತರ ಎಷ್ಟೈತಿ ಅಂತಂದ್ರೆ 25 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತಾರ. ಓಕೆ, ಸೊ ಈಗ ನಾವು ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದ್ರೆ ನಮ್ಗೆ ಏನ್ ಬೇಕ್ರಿ, ಆರ್ ಬೆಲೆ ಬೇಕು, ಎಚ್ ಬೆಲೆ ಬೇಕು. ಇಲ್ಲಿ ಪಾದದ ಸುತ್ತಳತೆ ಏನ್ ಕೊಟ್ರಲ್ಲ ಇದರಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಆರ್ ಅನ್ನ ಕಂಡುಹಿಡಿಬಹುದು. ಆರ್ ಅನ್ನ ತಂದು ಇಲ್ಲಿ ಹಾಕಿ ಎಚ್ ಬೆಲೆಯನ್ನ ನಾವು ತುಂಬಿದ್ವಿ ಅಂತಂದ್ರ ನಮಗ ಅದರ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿರ್ತೈತಿ. ಹಂಗ ಮಾಡೋದ್ರಿಂದ ನಮಗ ಟೈಮ್ ಬಹಳ ವೇಸ್ಟ್ ಆಗತ್ರಿ. ಈಗ ಪಾದ ಅಂದ್ರೆ ಏನಾಗಿರ್ತೈತ್ರಿ, ಪಾದ ಅಂದ್ರೆ ಒಂದು ಸಿಲಿಂಡರ್ ಪಾದ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ ಅದು ವೃತ್ತ ಆಗಿರ್ತೈತಿ. ಓಕೆ, ಅವ್ರು ಏನಪ್ಪಾ ಅಂದ್ರೆ ಇಂಡೈರೆಕ್ಟ್ ಆಗಿ ಏನ್ ಕೊಟ್ರ ಅಂದ್ರೆ ಈ ವೃತ್ತದ ಸುತ್ತಳತೆಯನ್ನ ಕೊಟ್ಟಾರ. ಸೊ ಈಗ ನಾನು ಏನಪ್ಪಾ ಅಂದ್ರೆ ಅದನ್ನ ಪಾದದ ಸುತ್ತಳತೆ ಅಂದ್ರೆ ನಾ ಏನ್ ಬರಿತೀನಿ, ಅದನ್ನ 2πr = 10 ಅಂತ ಬರಿಬೇಕ್ರಿ. ಸರಿನಾ? ಹಾಗಾದ್ರೆ ಈ 2πr ಬೆಲೆಯನ್ನ ಇಲ್ಲಿ ಹಾಕ್ಬಿಟ್ಟಿವಿ ಅಂದ್ರೆ ನಮ್ ಕೆಲಸ ಮುಗಿದ್ ಬಿಡ್ತೈತಿ. ಸಿಂಪಲ್ ಆಗಿ ನಮ್ಗೆ ಆನ್ಸರ್ ಸಿಕ್ಕಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πr. 2πr ಬೆಲೆ ಅಂದ್ರೆ ಎಷ್ಟದ್ರಿ, 10 ಗುಂಡ್ಲೆ ಎಚ್ ಅಂದ್ರೆ ಎಷ್ಟದ್ರಿ, 25 ಐತಿ. 25 ಹತ್ಲೆ 250 ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಾಗಿರ್ತೈತಿ ಅಂತಂದ್ರ ಸಿಲಿಂಡರ್ನ ಅವ್ರು ಕೊಟ್ಟಿರುವಂತಹ ಒಂದು ಆಯಾಮಗಳಿಗೆ ಅವು ಆ ಒಂದು ಬೆಲೆಗಳಿಗೆ ಏನಪ್ಪಾ ಅಂದ್ರ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆ, ರೈಟ್. ನಂತರ 33ನೇ ಪ್ರಶ್ನೆ. ಓಕೆ, ಸಾರಿ 34ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಇದು 33ನೇ ಪ್ರಶ್ನೆ ಆಗಿತ್ತು. ನಂತರ 34ನೆಯ ಪ್ರಶ್ನೆ, ಚಿತ್ರದಲ್ಲಿ ತೋರಿಸುವ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಆಟಿಕೆಯ ಒಂದು ಚಿತ್ರ ಯಾವ ರೀತಿ ಐತಿ ಅಂದ್ರೆ ಈ ರೀತಿ ಐತ್ರಿ. ಒಂದು ಕೋನದ ಶಂಕು ಅದ. ಸರಿನಾ? ಆ ಶಂಕುವಿನ ಕೆಳಗೆ ಏನೈತಿ ಅಂತಂದ್ರ ಒಂದು ಅರ್ಧಗೋಳ ಐತಿ. ಓಕೆ, ಸೊ ಇವುಗಳ ಆಯಾಮಗಳನ್ನ ನೋಡಿದ್ವಿ ಅಂತಂದ್ರ ಇದರ ನೇರ ಎತ್ತರ ಎಚ್ ಕೊಟ್ಟಾರ, ಆ ನಂತರ ಓರೆ ಎತ್ತರ ಎಲ್ ಕೊಟ್ಟಾರಿ, ಇದನ್ನ ಆರ್ ಕೊಟ್ಟಾರ. ಸೊ ಇಲ್ಲಿ ಆರ್ ಅನ್ನೋದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಳಗಡೆ ಇರುವಂತಹ ಅರ್ಧಗೋಳದ ಒಂದು ತ್ರಿಜ್ಯನೂ ಇದಾಗೈತಿ. ಆ ನಂತರ ಈ ಕೋನದ ಪಾದ ಏನೈತಲ್ಲ ಅದ್ರ ತ್ರಿಜ್ಯನೂ ಏನಪ್ಪಾ ಅಂದ್ರ ಆರ್ ಆಗೈತಿ. ಓಕೆ, ಸೊ ಇದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಏನ್ರಿ, ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಆ ನಂತರ ಕೆಳಗಡೆ ಇರುವಂತಹ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ನಮಗೆ ಬೇಕಾಗಿರ್ತೈತಿ. ಓಕೆ, ಏನ್ರಿ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನ್ರಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಇವೆರಡರದಕ್ಕೆ ಏನಪ್ಪಾ ಅಂತಂದ್ರೆ ಇವೆರಡನ್ನು ಕೂಡಿಸಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿರ್ತೈತಿ. ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನ್ರಿ, ಅದೇನಾಗೈತಿ ಅಂತಂದ್ರ πrl ಆಗಿರ್ತೈತಿ. ಕರೆಕ್ಟಾ? ನಮ್ಗೆ ಆಲ್ರೆಡಿ ಆ ಸೂತ್ರ ಗೊತ್ತು. ಅದೇನ್ರಿ πrl ಪ್ಲಸ್ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತ್ರಿ, 2πr² ಆಗಿರ್ತೈತಿ. ಓಕೆ, ಎರಡರೊಳಗೆ ಕಾಮನ್ ತೆಗೆದಂದ್ರೆ ಏನ್ ತೆಗಿಬೋದ್ರಿ, πr ಕಾಮನ್ ತೆಗಿಬಹುದು. ಇಲ್ಲಿ πr ಕಾಮನ್ ತೆಗೆದ್ರೆ ಇಲ್ಲಿ ಏನ್ ಉಳಿತೈತ್ರಿ, ಇಲ್ಲಿ ಎಲ್ ಉಳಿತೈತಿ. ಇಲ್ಲಿ πr ಹೋದ್ರೆ ಏನ್ ಉಳಿತೈತಿ ಅಂದ್ರೆ ಇಲ್ಲಿ 2 ಅದ. ಆ 1 r ಹೊರಗೆ ಹೋದ್ರೆ 1 r ಏನಪ್ಪಾ ಅಂದ್ರೆ ಒಳಗಡೆ ಉಳಿದಿರ್ತೈತಿ. ಸರಿನಾ? ರೈಟ್. ಇದು ಏನಪ್ಪಾ ಅಂತಂದ್ರೆ ಕೊಟ್ಟಿರುವಂತಹ ಈ ಒಂದು ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರ ಆಗೈತಿ.
ಓಕೆ, ನಂತರ 35ನೇ ಲೆಕ್ಕ ಏನದ ನೋಡ್ರಿ, ಒಂದು ಘನ ಸಿಲಿಂಡರ್ನ ಪಾದಗಳಿಂದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಕೊರೆದು ತೆಗೆಯಲಾಗಿದೆ. ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಕತ್ತಾರ. ಅದನ್ನ ಚಿತ್ರದಾಗ ಬಿಡ್ತಾನೆ ನೋಡ್ರಿ. ಇಲ್ಲಿ ಏನದರಿ, ಒಂದು ಸಿಲಿಂಡರ್ ಅದ. ಈ ಸಿಲಿಂಡರ್ ಒಳಗೆ ಏನ್ ಮಾಡಿದಾರ ಅಂತಂದ್ರ ಏನ್ ಮಾಡ್ಯಾರಿ, ಇದ್ರೊಳಗೆ ಕೆಳಗಡೆ ಒಂದು ಅರ್ಧಗೋಳವನ್ನ ಕತ್ತರಿಸ್ಯಾರ, ಆ ನಂತರ ಮೇಲ್ಗಡೆ ಒಂದು ಏನಪ್ಪಾ ಅಂತಂದ್ರ ಅರ್ಧಗೋಳವನ್ನ ಕತ್ತರಿಸ್ಯಾರ. ಈ ರೀತಿಯಾಗಿ ಮೇಲ್ಗಡೆ, ಈ ರೀತಿಯಾಗಿ ಕೆಳಗಡೆ ಅರ್ಧಗೋಳಗಳನ್ನ ಕತ್ತರಿಸ್ಯಾರ. ಆ ನಂತರ ಇಲ್ಲಿ ಏನ್ ಬರ್ತಾರ ಅಂತಂದ್ರೆ ಎತ್ತರ ಹೆಚ್ಚೈತಿ, ಆ ನಂತರ ಇಲ್ಲಿ ಇದ್ರ ತ್ರಿಜ್ಯ ಏನಪ್ಪಾ ಅಂತಂದ್ರ 6 ಐತ್ರಿ. ಓಕೆ, ಹಾಗಾದ್ರೆ ಇದರ ಒಂದು ಏನ್ ಕಂಡಿಡಿ ಅಂದ್ರಿ, ಘನಫಲವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಬರಿ ಅಂದ್ರಿ. ಇದ್ರೊಳಗ ಏನ್ರಿ ಆಕೃತಿಯ ಘನಫಲ ಇಸ್ ಈಕ್ವಲ್ ಟು ಏನ್ರಿ, ಮೊದಲಕ್ಕೆ ಸಿಲಿಂಡರ್ ನ ಘನಫಲ ಕಂಡುಹಿಡಬೇಕಾಗ್ತತಿ. ಸಿಲಿಂಡರ್ ನ ಘನಫಲ ಮೈನಸ್ 2 ಗುಂಡ್ಲೆ ಅರ್ಧಗೋಳದ ಘನಫಲ. ಇದು ಎಲ್ಲಿಂದ ಬಂತ್ರಿ, ಅರ್ಧಗೋಳದ ಘನಫಲ. ಇದು ಎಲ್ಲಿಂದ ಬಂತಪ್ಪ ಅಂತಂದ್ರ ಇಲ್ಲಿ ಒಂದ್ ಅರ್ಧಗೋಳ ಐತಿ, ಇಲ್ಲಿ ಒಂದ್ ಅರ್ಧಗೋಳ ಐತಿ. ಇದ್ರದ್ದು ಏನಪ್ಪಾ ಅಂದ್ರೆ ತ್ರಿಜ್ಯ 6, ಇದ್ರದ್ದು ತ್ರಿಜ್ಯ 6 ಐತಿ. ಈ ಅರ್ಧಗೋಳಗಳು ಎರಡು ಸಮ ಅದಾವು. ಅದ್ರ ಸಂಬಂಧ ನಾವೇನ್ ಮಾಡೋಣ ಅಂತಂದ್ರ ಒಂದು ಅರ್ಧಗೋಳದ ಘನಫಲವನ್ನ ಕಂಡುಹಿಡಿದು ಅದಕ್ಕೆ 2ರಿಂದ ಗುಣಿಸಿದ್ರ ನಮಗೆ 2 ಅರ್ಧಗೋಳದ ಘನಫಲಗಳು ಸಿಕ್ಕಿರ್ತಾವ. ಸರಿನಾ? ರೈಟ್. ಹಾಗಾದರೆ ಸಿಲಿಂಡರ್ನ ಘನಫಲ ಅಂದ್ರೆ ಏನದರಿ, ಪೈ ಆರ್ ಸ್ಕ್ವೇರ್ ಎಚ್ ಅದ ಮೈನಸ್ 2. ಒಂದು ಅರ್ಧಗೋಳದ ಘನಫಲವನ್ನ ನಾವು ನೋಡಿದ್ವಿ ಅಂದ್ರೆ ಏನದರಿ, ಅದು 2/3 ಪೈ ಆರ್ ಕ್ಯೂಬ್ ಐತಿ. ಓಕೆ, ಸೊ ಒಂದ್ರದ ಅಂತಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರ 2/3 ಪೈ ಆರ್ ಕ್ಯೂಬ್ ಐತಿ. 2 ಅಂದ್ರೆ ಏನಾಗಿರ್ತೈತಿ ಅಂದ್ರೆ 2 ಗುಂಡ್ಲೆ 2/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಓಕೆ, ಸರಿ. ಇದು ಒಂದು ಸ್ಟೆಪ್ ಬರೀತೇನ್ರಿ ನಾನು. 2 ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ 2/3 ಪೈ ಆರ್ ಕ್ಯೂಬ್ ಆಗಿರ್ತೈತಿ. ಸರಿನಾ? ಇವೆರಡರಿಗೂ ಏನ್ ಕಾಮನ್ ತೆಗಿಬಹುದ್ರಿ, ಪೈ ಕಾಮನ್ ತೆಗಿಬಹುದು. ಇಲ್ಲಿ ಆರ್ ಸ್ಕ್ವೇರ್ ಅದ, ಇಲ್ಲಿ ಆರ್ ಕ್ಯೂಬ್ ಅದ. ಆರ್ ಸ್ಕ್ವೇರ್ ಅನ್ನ ಕಾಮನ್ ತೆಗಿತೀವಿ ಅಂದ್ರೆ ಇಲ್ಲಿ ಏನ್ ಉಳಿತೈತ್ರಿ, ಎಚ್ ಉಳಿತೈತಿ. ಮೈನಸ್ ಏನ್ ಹೋಗ್ಯದ, ಇಲ್ಲಿ ಪೈ ಆರ್ ಸ್ಕ್ವೇರ್ ಆಗದ. ಇಲ್ಲಿ ಇನ್ನೂ ಏನ್ ಉಳಿದೈತಿ ಅಂದ್ರೆ 4 ಉಳಿದೈತ್ರಿ, ಒಂದು 6 ಉಳಿದೈತಿ, ಬಾಗ್ಲೆ 3 ಉಳಿದೈತಿ. ಓಕೆ, ಸೊ ಇದ್ರೊಳಗೆ ನಾವು ಆರ್ ಮತ್ತು ಎಚ್ ಬೆಲೆಗಳನ್ನ ಹಾಕಿದ್ವಿ ಅಂತಂದ್ರ ಈ ಕೊಟ್ಟಿರುವಂತಹ ಆಕೃತಿಯ ನಮ್ ಪೂರ್ತಿ ಘನಫಲ ನಮ್ಗೆ ಇಲ್ಲಿ ಸಿಕ್ಕಿರ್ತೈತಿ. ಓಕೆ, ರೈಟ್. ನಂತರ 36ನೆಯ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ, ಘನಫಲ 500 ಸೆಂಟಿಮೀಟರ್ ಕ್ಯೂಬ್ ಮತ್ತು ಲಂಬ ಎತ್ತರ 10 ಸೆಂಟಿಮೀಟರ್ ಇರುವ ಸಿಲಿಂಡರ್ ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಾಕತ್ತಾರ್ರಿ. ಓಕೆ, ಸೊ ರೈಟ್. ಸಿಲಿಂಡರ್ ನ ಘನಫಲವನ್ನ ಕೊಟ್ರ, ಕರೆಕ್ಟಾ? ಸಿಲಿಂಡರ್ ನ ಘನಫಲ ಇಸ್ ಈಕ್ವಲ್ ಟು ಏನದರಿ, 500 ಸೆಂಟಿಮೀಟರ್ ಕ್ಯೂಬ್ ಐತಿ. ಕರೆಕ್ಟಾ? 500 ಸೆಂಟಿಮೀಟರ್ ಕ್ಯೂಬ್. ಸಿಲಿಂಡರ್ ಘನಫಲದ ಸೂತ್ರ ಏನ್ರಿ, ಪಾದದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಗುಂಡ್ಲೆ ಎತ್ತರ ಎಚ್. ಪೈ ಆರ್ ಸ್ಕ್ವೇರ್ ಎಚ್ ಇಸ್ ಈಕ್ವಲ್ ಟು 500. ಮತ್ತೆ ನಮ್ಗೆ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಲಂಬ ಎತ್ತರ 10 ಸೆಂಟಿಮೀಟರ್ ಅಂತ ಕೊಟ್ಟಾರ. ಓಕೆ, ಎತ್ತರ ಕೊಟ್ಟಾರ. ಹಾಗಾದ್ರೆ ನಾವಿಲ್ಲಿ ಏನ್ ಕಂಡುಹಿಡಿಬೇಕಾಗೈತಿ ಅಂದ್ರ ಆರ್ ಸ್ಕ್ವೇರ್ ನ ಬೆಲೆಯನ್ನ ಕಂಡುಹಿಡಿಬೇಕು. ಅಂದ್ರೆ ಆರ್ ಸ್ಕ್ವೇರ್ ಅಂದ್ರೆ ಆರ್ ನ ಬೆಲೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕಾಗೈತಿ. ಸರಿನಾ? ಇದು ಪೈ ಅಂದ್ರೆ ಏನದ್ರಿ, ಪೈ ಅಂದ್ರೆ ಏನ್ ಬರೀಣ, ಪೈ ಅಂತಾನ ಬರ್ಕೊಳ್ಳೋಣ. ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ, ಅದು ಗೊತ್ತಿಲ್ಲ, ಹಂಗ ಬರ್ಕೊಳ್ರಿ. ಎಚ್ ಅಂದ್ರೆ ಏನದ ಅಂತಂದ್ರೆ ಎತ್ತರ 10 ಕೊಟ್ಟಾರ, ಅದನ್ನ ಹಂಗ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 500. ಓಕೆ, ಸೊ ಪೈ ಅಂದ್ರೆ ನಾವಿಲ್ಲಿ ಬೆಟರ್ ಇದನ್ನೇನ್ ಮಾಡೋಣ, 22/7 ಅಂತ ಬರ್ಕೋತೀನಿ. ಓಕೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆಲ್ಲ ಬಲಗಡೆ ತಗೊಂಡ್ ಹೋಗೋಣ. ಅಂದ್ರೆ ಇದೇನಾಗತ್ರಿ 500. ಇಲ್ಲಿ ಅಂಶ ಇದ್ದಿದ್ದು ಛೇದಕ್ಕೆ ಹೋಗುತ್ತಾ, ಛೇದ ಇದ್ದಿದ್ದು ಅಂಶಕ್ಕೆ ಬರ್ತೈತಿ. ಇಲ್ಲಿ 7 ಅಂಶಕ್ಕೆ ಹೋಗುತ್ತಾ, ಇಲ್ಲಿ 22 ಮತ್ತು 10 ಏನದಲ್ರಿ, ಇವೇನಪ್ಪಾ ಅಂದ್ರೆ ಛೇದಕ್ಕೆ ಬರ್ತಾವ. ಸರಿನಾ? 0ಗೆ 0 ಎಲ್ಲ ತೆಗಿತೀವಿ. 2 11 2 25. ಓಕೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 25 7 175 ಬಾಗ್ಲೆ 11. ಓಕೆ, ಆರ್ ಇಸ್ ಈಕ್ವಲ್ ಟು 175 ಬಾಗ್ಲೆ 11ರ ವರ್ಗಮೂಲ ಮಾಡಿದ್ರೆ ನಮ್ಗೆ ಇದ್ರ ಉತ್ತರ ಸಿಕ್ಕಿರ್ತೈತಿ. ಸರಿನಾ? ಇದನ್ನ ನಾ ಇನ್ನೂ ಸ್ವಲ್ಪ ಬದಲಾವಣೆ ಮಾಡ್ತೇನ್ರಿ. ಈ 25ನ ಆಗ್ಲೇ ನಾವೇನಂದ್ರೆ 25 ಗುಂಡ್ಲೆ 7 ಅಂತ ಬರ್ತೀವಲ್ಲ, 25ನ ಹೊರಗಡೆ ತೊಗೊಂಬಂದಿವಿ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಇದು 5 ಬರ್ತೈತಿ. ಓಕೆ, 1 ನಿಮಿಷ ಇದನ್ನ ನಾವು ಸ್ವಲ್ಪ ಬದಲು ಮಾಡ್ಬಿಡ್ತೇನ್ರಿ. 25 ಗುಂಡ್ಲೆ 7 ಬಾಗ್ಲೆ 11 ಬರ್ಕೊಳ್ಳೋಣ. ಓಕೆ, 25 ಗುಂಡ್ಲೆ 7. 25ನ ನಾವು ವರ್ಗಮೂಲದಿಂದ ಹೊರ ತೆಗೆದ್ರೆ 5 ಬರ್ತೈತಿ. 5 ಗುಂಡ್ಲೆ ವರ್ಗಮೂಲ 7 ಬಾಗ್ಲೆ 11 ಸೆಂಟಿಮೀಟರ್ ಏನಪ್ಪಾ ಅಂತಂದ್ರೆ
ಆ ಒಂದು ಸಿಲಿಂಡರ್ ಏನಂತಂದ್ರೆ ತ್ರಿಜ್ಯ ಆಗಿರ್ತೈತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 37ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, ಎರಡು ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ 9:1. ಓಕೆ ಸರಿ, ಹಾಗಾದ್ರೆ ನಾವಿಲ್ಲಿ ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. ಏನದ, ಎರಡು ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ. ಹಾಗಾದ್ರೆ ಒಂದನೇದ್ದು D1 ಆಗಿರ್ಲಿ, ಆನಂತರ ಎರಡನೇದ್ದು D2 ಆಗಿರ್ಲಿ. D1 ಅನುಪಾತ D2 ಅಂದ್ರೆ ಎಷ್ಟದರಿ, 9:1 ಅದ. ಸರಿನಾ, ಇದ್ರ ಜೊತೆಗೆ ನಾನು ಏನಪ್ಪಾ ಅಂದ್ರೆ R1 ಅನುಪಾತ R2 ಅವುಗಳ ತ್ರಿಜ್ಯಗಳನ್ನ ಬಳಸಿದ ನಾನು ಅನುಪಾತ ತಗೊಂಡ್ಬಿಡ್ತೀನಿ. ಕಾರಣ ಏನಪ್ಪಾ ಅಂತಂದ್ರೆ ನಾವು ವ್ಯಾಸಗಳ ಅನುಪಾತ ನಮ್ಗ ಬೇಕಾಗಲ್ಲ, ವ್ಯಾಸ ನಮಗ್ ಬೇಕಾಗಲ್ಲ, ತ್ರಿಜ್ಯ ಬೇಕಾಗ್ತೈತಿ, ಅದ್ರ ಸಲುವಾಗಿ. ಓಕೆ, ತ್ರಿಜ್ಯ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ವ್ಯಾಸದ ಅರ್ಧದಷ್ಟು ಇರ್ತೈತ್ರಿ. ಹಾಗಾದ್ರೆ 9/2 1/2 ಎರಡಕ್ಕೆ 2 ಕ್ಯಾನ್ಸಲ್ ಆಯ್ತಂದ್ರೆ ನಮ್ಗೆ ಇಲ್ಲಿ ಏನ್ ಬರ್ತೈತಿ ಅಂದ್ರೆ R1 ಅನುಪಾತ R2 ಎರಡು ತ್ರಿಜ್ಯಗಳ ಅನುಪಾತ ಏನಾಗಿರ್ತೈತಿ ಅಂದ್ರೆ 9:1 ಆಗಿರ್ತೈತಿ. ಓಕೆ ರೈಟ್. ಸೊ ಮತ್ತೆ ಏನ್ ಕೊಟ್ಟಾರ ಅಂದ್ರೆ ಅವರು ವ್ಯಾಸಗಳ ಅನುಪಾತ ಆಯ್ತು ಮತ್ತು ಅವುಗಳ ಎತ್ತರಗಳ ಅನುಪಾತ 1:9. H1 ಅನುಪಾತ H2 ಎಷ್ಟೈತಿ ಅಂದ್ರೆ 1:9 ಐತನಾಗತ್ತಾರ. ಮುಂದುವರೆದು ಏನ್ ಹೇಳಕತ್ತಾರೆ ಇವರು, ಇದ್ದರೆ ಅವುಗಳ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ. ಓಕೆ, ಸೊ ಸಿಲಿಂಡರಿನ ಘನಫಲ ಸೂತ್ರ ನಮಗ್ ಗೊತ್ತೈತ್ರಿ, ಏನ್ರಿ, πr²h. ಒಂದನೇದಕ್ಕ ನಾವೇನ್ ತಗೋಣ ಅಂದ್ರ R1H ಅಂತ ತಗೊಂಡ್ರಿ, ಎರಡನೇದಕ್ಕ R2H ತಗೋಣ, ನಮ್ ಕೆಲಸ ಮುಗಿತೈತಿ. ಓಕೆ ಸರಿ, ಹಾಗಾದ್ರೆ ಅವುಗಳ ಏನ್ರಿ ದಟ್ ಘನಫಲಗಳ ಅನುಪಾತ ಅಂದ್ರೆ πr1²h1 ಅನುಪಾತ πr2²h2. ಓಕೆ ಸರಿ, ಇಲ್ಲಿ ಪೈಗೆ ಪೈ ಕ್ಯಾನ್ಸಲ್ ಆಗತ್ರಿ, R1² ಓಕೆ. ಸೊ ನಾನು ಇದನ್ನೇನಪ್ಪಾ ಅಂದ್ರೆ ಬೆಟ್ರಿ ಈ ರೀತಿ ಬರ್ಕೊಂಡ್ಬಿಡ್ತೇನ್ರಿ. ಯಾವ ರೀತಿ ಬರ್ಕೋತೀನಿ, R1²H1 ಡಿವೈಡೆಡ್ ಬೈ R2²H2 ಅಂತ ಬರ್ಕೋತೀನಿ. ಅಂದ್ರೆ ಇದೇನಾಗತ್ರಿ, R1 ಭಾಗ್ಲೆ R2 ವರ್ಗ ಗುಣ್ಲೆ H1 ಭಾಗ್ಲೆ H2 ಆಗ್ತತಿ. ಸರಿನಾ, R1 ಭಾಗ್ಲೆ R2 ಅನುಪಾತ R2 ಅಂದ್ರೆ ಏನಂದ್ರಿ 9:1. ಹಾಗಾದ್ರೆ ಇದನ್ನ ನಾವೇನ್ ಬರಿಬಹುದು ಅಂತಂದ್ರೆ 9/1 ವರ್ಗ ಗುಣ್ಲೆ H1 ಅನುಪಾತ H2 ಅಂದ್ರೆ ಏನದ್ರಿ 1/9 ಐತಿ. ಸರಿನಾ, ಇದು ಏನಾಗತ್ರಿ 9 ವರ್ಗ 81 ಭಾಗ್ಲೆ 1 ಗುಣ್ಲೆ 1/9 9 9 ಹಾಗಾದ್ರೆ ಆ ಎರಡು ಸಿಲಿಂಡರ್ಗಳ ಘನಫಲಗಳ ಅನುಪಾತ ಎಷ್ಟಾಗಿರ್ತೈತಿ ಅಂದ್ರೆ 9:1 ಆಗಿರ್ತೈತಿ. ಓಕೆ, ನಂತರ 38ನೇ ಪ್ರಶ್ನೆ, 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಓಕೆ, 38ನೇ ಪ್ರಶ್ನೆ, ಗೋಳದ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಏನ್ರಿ, ಗೋಳದ ಮೇಲ್ಮೈ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರೆ ಒಂದು ವೃತ್ತದ ವಿಸ್ತೀರ್ಣದ 4ರಷ್ಟು ಇರ್ತೈತಿ. ಹಂಗಂದ್ರೆ 4πr² ಇರ್ತೈತಿ. ಅದನ್ನ ನಾವು ತ್ರಿಜ್ಯ 7 ಸೆಂಟಿಮೀಟರ್ ಅಂತ ಕೊಟ್ರ, ಹಂಗಂದ್ರೆ ಇದನ್ನ ನಾವು ಬರ್ಕೊಂಡ್ಬಿಡೋಣ. 4 ಇಂಟು π ಅಂದ್ರೆ ಏನಂದ್ರಿ 22/7. R² ಅಂದ್ರೆ ಏನ್ರಿ 7². ಹಾಗಾದ್ರೆ 7 ಗುಣ್ಲೆ 7 ಅಂತ ಬರ್ಕೋತೀನಿ. 1 ಕ್ಯಾನ್ಸಲ್ ಆಯ್ತು, ಇವೆರಡು ಗುಣ್ಸನ 22 4 88 88 7 ಮಾಡಿದ್ರಿ ಅಂದ್ರೆ ನಮ್ಗೆ ಉತ್ತರ ಸಿಗ್ತತ್ರಿ. 7 8 56 ಕೈಲ 5 7 8 56ಕ್ಕ 5 ಕೂಡಿಸಿದ್ರೆ ಏನ್ ಬರ್ತೈತಿ ಅಂದ್ರ 61 ಬರ್ತೈತಿ. ಹಾಗಾದ್ರೆ ಆ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತೈತಿ ಅಂದ್ರ 616 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 2 ಅಂಕದ ಪ್ರಶ್ನೆಗಳು. ಇದರೊಳಗ ಮೊದಲನೇ ಪ್ರಶ್ನೆ ಏನೈತೆ ನೋಡ್ರಿ, 39ನೇ ಪ್ರಶ್ನೆ, ಎತ್ತರ 20 ಸೆಂಟಿಮೀಟರ್ ಮತ್ತು ತ್ರಿಜ್ಯ 6 ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರೆ. ಓಕೆ, ಸೊ ಸಿಲಿಂಡರ್ ನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಂದ್ರಿ ನಮಗ ಗೊತ್ತೈತಿ, ಅದೇನಪ್ಪಾ ಅಂತಂದ್ರ 2πrh. ಓಕೆ, ಸೊ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2πrh. ಓಕೆ, ಸೊ 2 ಹಂಗ ಬರ್ಕೋತೀವ್ರಿ. ಪೈ ಅಂದ್ರೆ ಏನದ 22/7 ಇಂಟು r ಅಂದ್ರೆ ತ್ರಿಜ್ಯ ಎಷ್ಟದ್ರಿ 6 ಸೆಂಟಿಮೀಟರ್. ಸಾರಿ, ಕರೆಕ್ಟ್ ಅದರಿ, ತ್ರಿಜ್ಯ 6 ಸೆಂಟಿಮೀಟರ್ ಐತಿ, ಎತ್ತರ ಏನಂತಂದ್ರೆ 20 ಸೆಂಟಿಮೀಟರ್ ಐತಿ. ಓಕೆ, ಸೊ ಇಲ್ಲಿ ಕಟ್ತಾ ಹೋಗುತ್ತಾ ಅಂತಂದ್ರೆ ಎಲ್ಲೂ ಏನಪ್ಪಾ ಅಂದ್ರೆ ಕಟ್ತಾ ಹೋಗಲ್ಲ ರೀ, ಡೈರೆಕ್ಟ್ ಆಗಿ ಗುಣಾಕಾರ ಮಾಡೋಣ, ಆ ನಂತರ 7ರಿಂದ ಭಾಗಿಸೋಣಂತ್ರಿ. ಓಕೆ, ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ನಮ್ಗೆ ಏನಾಗುತ್ತೆ 22 44 6 12 44 ಗುಣ್ಲೆ 12 ಮಾಡೋಣ.
ಓಕೆ 12 4 48, 12 4 48 4 52, 528 ಮುಂದೊಂದು 0 ಬಾಗ್ಲೆ 7. ಓಕೆ, ಸೊ ಇಲ್ಲಿ ನೋಡಿದ್ವಿ ಅಂತಂದ್ರ 7ರ ಮಧ್ಯ ಒಳಗೆ 52 ಇಲ್ಲ, ಅದಕ್ಕಿಂತ ಕಡಿಮೆ 49 ಬರ್ತದ್ರಿ. 7 7 49, 3 ಉಳಿತು 38 ಆಯ್ತು. 7 ಇಲ್ಲೇ 35, 3 ಉಳಿತು 30 ಆಯ್ತು. 7 4 28, 2 ಉಳಿತು 254 2 ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಾಗಿರ್ತೈತಿ ಅಂತಂದ್ರ ಆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆನಾ? ಸರಿ ಸರ್, ನಾವ್ ಇದನ್ನ ಪಾಯಿಂಟ್ ಒಳಗೆ ಬರ್ತೀವಿ. ಇದ್ರೊಳಗೆ ನಾವು ಪಾಯಿಂಟ್ ಒಳಗೆ ಬರೆದ್ರು ಸಹಿತ ಏನ್ ತಪ್ಪಿಲ್ಲ ರೀ, ನಾವು ಪಾಯಿಂಟ್ ಒಳಗಾದ್ರೂ ಬರಿಬಹುದು. ಅದನ್ನು ಸಹಿತ ನಾನು ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ. ಏನಂತಂದ್ರೆ ಇದೇನಾಗುತ್ತೆ 754.2/7. ಇದನ್ನ ಪಾಯಿಂಟ್ ಒಳಗೆ ಬರ್ತೀವಿ ಅಂತಂದ್ರೆ 7ರ ಮಧ್ಯ ಒಳಗೆ 2 ಇಲ್ಲ ಏನ್ರಿ, ದಟ್ 0 ತಗೋತೀವಿ. ಪಾಯಿಂಟ್ ಬೋರ್ಡ್ 0 ತಗೋತೀವಿ, 20 ಆಯ್ತು. 7 2 14, 6 ಉಳಿತು 60 ಆಯ್ತು. 7 8 56 ಸೆಂಟಿಮೀಟರ್ ಸ್ಕ್ವೇರ್. ನಾವು 2 ಬಿಂದುಗಳಿಗೆ ನಾವು ದಶಮಾಂಶಗಳನ್ನ ಬರೆದ್ರೆ ಸಾಕಾಗಿರ್ತೈತಿ. ನಂತರ 40ನೆಯ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. 27 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ಚೌಕಗಳನ್ನು ಜೋಡಿಸಿ ಒಂದು ಆಯತ ಘನವನ್ನು ರಚಿಸಿದೆ. ಆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮಗ ಉದ್ದ ಅಗಲ ಎತ್ತರ 3 ಬೇಕು. ಓಕೆ, ಸೊ ಅದಕ್ಕೂ ಮುಂಚೆ ನಾವೇನ್ ಮಾಡೋಣ ಅಂತಂದ್ರ 2 ಚೌಕಗಳನ್ನ ಇಲ್ಲಿ ಚೌಕಗಣಗಳನ್ನ ಅವ್ರು ಸೇರ್ಸಕತ್ತಾರಂತ್ರಿ. ಓಕೆ, ಒಂದು ಚೌಕಗಣ. ಓಕೆ, ನಂತರ ಇದ್ರ ಮಗ್ಲ ಏನಪ್ಪಾ ಅಂತಂದ್ರೆ ಇನ್ನೊಂದು ಚೌಕಗಣವನ್ನ ಇಟ್ಟಾರ. ಸರಿನಾ? ಈ ರೀತಿಯಾಗಿ 2 ಚೌಕಗಣಗಳನ್ನ ಇಲ್ಲಿ ಅವರು ಸೇರಿಸಿ ಇಡಾಕತ್ತಾರೆ. ಸರಿನಾ? ಈಗ ನಮಗ ಇದ್ರದ್ದು ಉದ್ದ ಅಗಲ ಎತ್ತರ ಬೇಕು ಅಂತಂದ್ರೆ ನಮ್ಗೆ ಇದೇನಪ್ಪಾ ಅಂದ್ರ ಒಂದು ಚೌಕಗಣದ ಒಂದು ಅಂಚಿನ ನಮ್ದು ಏನಪ್ಪಾ ಅಂದ್ರೆ ಉದ್ದ ಬೇಕಾಗತ್ತೆ. ಓಕೆ, ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತೈತಿ ಏನಪ್ಪಾ ಅಂತಂದ್ರ ಚೌಕದ ಘನಫಲ ಸೂತ್ರ ಏನದ್ರಿ? ಸಾರಿ, ಅದಕ್ಕಿಂತ ಮುಂಚೆ ಇಲ್ಲಿ ಏನ್ ಕೊಟ್ರು ಅವರು? ಚೌಕದ ಘನಫಲ 27 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಾರ. ಹೌದಾ? ಸರಿನಾ? ಚೌಕದ ಘನಫಲ ಸೂತ್ರ ಏನದ್ರಿ? ಎ ಕ್ಯೂಬ್ ಐತಿ. ಎ ಕ್ಯೂಬ್ ಇಸ್ ಈಕ್ವಲ್ ಟು 27. ಎ ಕ್ಯೂಬ್ ಈಕ್ವಲ್ ಟು 27 ಅಂತಂದ್ರೆ ಎ ಅಂದ್ರೆ ಏನಾಗಿರ್ತೈತ್ರಿ? ಇದರ ಘನಮೂಲವನ್ನ ತಗೋತೀವಿ. 27ರ ಘನಮೂಲವನ್ನ ನೋಡಿದ್ವಿ ಅಂದ್ರೆ ಏನದ್ರಿ? 3 ಅದ. 3 ಮೂಲೆ 9, 9 ಮೂಲೆ 27. ಹಾಗಾದ್ರೆ ಒಂದು ಅಂಚಿನ ಉದ್ದ ಎಷ್ಟಾಗಿರ್ತೈತೆ ಅಂದ್ರೆ 3 ಸೆಂಟಿಮೀಟರ್. ಇದು 3, ಇದು 3, ಇದು 3 ಸೆಂಟಿಮೀಟರ್ ಐತಿ, ಇದು 3 ಸೆಂಟಿಮೀಟರ್ ಐತಿ. ಟೋಟಲ್ ಎಷ್ಟಾಗತ್ತಂದ್ರೆ ಇದು 6 ಆಗತ್ತ. ಇದು 3 ಅದ ರೀ, ಇದು ಸಹಿತ 3 ಅದ. ಉದ್ದ 6 ಸೆಂಟಿಮೀಟರ್ ಐತಿ, ಉದ್ದ 6 ಸೆಂಟಿಮೀಟರ್ ಐತಿ, ಅಗಲ 3 ಸೆಂಟಿಮೀಟರ್ ಐತಿ, ಎತ್ತರ 3 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಈ ಒಂದು ಆಯತಘನದ ಒಂದು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿದ್ವಿ ಅಂತಂದ್ರ ನಮ್ಗೆ ಉತ್ತರ ಸಿಕ್ಕಿರ್ತೈತಿ. ಹಾಗಾದ್ರೆ ಇದನ್ನ ನಾವು ಕಂಡುಹಿಡಿಯೋಣ. ಏನಪ್ಪಾ ಅಂತಂದ್ರ ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಇಂಟು LB ಪ್ಲಸ್ BH ಪ್ಲಸ್ HL. 2 ಇಂಟು ಉದ್ದ ಗುಂಡ್ಲೆ ಅಗಲ, ಅಗಲ ಗುಂಡ್ಲೆ ಎತ್ತರ, ಎತ್ತರ ಗುಂಡ್ಲೆ ಏನ್ರಿ ಎತ್ತರ ಗುಂಡ್ಲೆ ಉದ್ದವನ್ನ ಮಾಡಿದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಉತ್ತರ ಸಿಕ್ಕಿರ್ತೈತಿ. ಸರಿನಾ? 2 ಇಂಟು L ಅಂದ್ರೆ ಎಷ್ಟೈತ್ರಿ? 6 ಅದ. ಉದ್ದ ಎಷ್ಟೈತ್ರಿ? 6 ಅದ. ಅಗಲ 3 ಐತಿ. ಕರೆಕ್ಟಾ? ಪ್ಲಸ್ ಇದೇನದ್ರಿ? ಅಗಲ 3 ಅದ, ಎತ್ತರ 3 ಅದ. 3 ಗುಂಡ್ಲೆ 3 ಪ್ಲಸ್ ಎತ್ತರ 3 ಅದ, ಉದ್ದ 6 ಅದ ರೀ. 3 ಗುಂಡ್ಲೆ 6. ಸರಿನಾ? ರೈಟ್. ಸೊ ಇದನ್ನ ಮುಂದೆ ನೀವು ಗುಣಿಸಿ ಹೆಚ್ಚಿದ್ರಿ ಅಂತಂದ್ರೆ ನಮ್ಗೆ ಉತ್ತರ ಸಿಗ್ತೈತಿ. 6 3 18 ಪ್ಲಸ್ 3 3 9, 6 3 18. ಓಕೆ, 18 18 36. 36ಕ್ಕೆ 9 ಕೂಡಿಸಿದ್ರೆ ಎಷ್ಟು ಬರ್ತ್ರಿ? 45 ಬರ್ತೈತಿ. 2 ಗುಂಡ್ಲೆ 45, 45 2 90 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಉತ್ತರ ಆಗಿರ್ತೈತಿ. ಓಕೆ, ನಂತರ 41ನೆಯ ಪ್ರಶ್ನೆ ಏನ್ ಕೇಳಿದಾರೆ ನೋಡ್ರಿ. 7 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ಮೇಲೆ 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 4 ಸೆಂಟಿಮೀಟರ್ ಎತ್ತರ ಇರುವ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ. ಆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಅದು ಮೊದ್ಲಕ್ಕೆ ಏನಪ್ಪಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗ ಚಿತ್ರ ತೆಗಿಯೋಣಂತ್ರಿ. ಆ ನಂತರ ನಾವು ಲೆಕ್ಕ ಮಾಡ್ಲಿಕ್ಕೆ ಸರಳ ಆಗಿರ್ತೈತಿ. ಏನ್ ಹೇಳಕತ್ತಾರ ನೋಡ್ರಿ ಅವರು? 7 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ಮೇಲೆ. ಓಕೆ, 7 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ಒಂದು ಅರ್ಧಗೋಳ ಐತಿ. ಓಕೆ, ಒಂದು ಅರ್ಧಗೋಳ ಐತಿ. ನಂತರ ಈ ಅರ್ಧಗೋಳದ ಮೇಲೆ ಏನ್ ಮಾಡಕತ್ತಾರೆ ಅವರು? 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 4 ಸೆಂಟಿಮೀಟರ್ ಎತ್ತರ ಇರುವ ಒಂದು ಶಂಕುವನ್ನ ಇಲ್ಲಿ ಇಡಾಕತ್ತಾರ. ಸರಿನಾ?
ಒಂದು ಶಂಕು, ಇದ್ರ ಮೇಲೆ ಒಂದು ಶಂಕು ಅದ. ಇದ್ರ ತ್ರಿಜ್ಯ ಎಷ್ಟೈತಿ ಅಂತಂದ್ರ 7 ಸೆಂಟಿಮೀಟರ್ ಐತಿ. ಇದು ಏನ್ರಿ, ಈ ಅರ್ಧಗೋಳದ ತ್ರಿಜ್ಯಾನು 7 ಸೆಂಟಿಮೀಟರ್ ಐತಿ. ಆ ನಂತರ ಈ ಒಂದು ಶಂಕುವಿನ ಪಾದದೊಳಗಿರುವಂತಹ ವೃತ್ತದ ತ್ರಿಜ್ಯನು ಏನಪ್ಪಾ ಅಂತಂದ್ರ 7 ಸೆಂಟಿಮೀಟರ್ ಐತಿ. ಸರಿನಾ? ನಂತರ ಇದ್ರ ಎತ್ತರ ಎಷ್ಟು ಕೊಡಾಕತ್ತಾರೆ ಅವರು? 4 ಸೆಂಟಿಮೀಟರ್ ಕೊಡಾಕತ್ತಾರ. ಸರಿನಾ? ಇದು 4 ಸೆಂಟಿಮೀಟರ್ ಐತಿ. ಓಕೆ, ಸರಿ, ಇದು 4 ಸೆಂಟಿಮೀಟರ್ ಐತಿ. ಮುಂದೆ ಪ್ರಶ್ನೆ ಏನ್ ಕೇಳಾಕತ್ತಾರ ನೋಡ್ರಿ ಅವರು, ಎತ್ತರ ಇರುವ ಒಂದು ಶಂಕುವನ್ನು ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ, ಆ ಆಟಿಕೆಯ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಆಟಿಕೆಯ ಘನಫಲ ಇಸ್ ಈಕ್ವಲ್ ಟು, ಓಕೆ, ಆಟಿಕೆಯ ಘನಫಲ ಇಸ್ ಈಕ್ವಲ್ ಟು, ಈ ಆಟಿಕೆಯ ಘನಫಲ ಕಂಡುಹಿಡ್ಬೇಕಂದ್ರೆ ಏನ್ ಬೇಕ್ರಿ? ಈ ಒಂದು ಏನಂದ್ರೆ ಶಂಕುವಿನ ಘನಫಲ, ಆನಂತರ ಈ ಒಂದು ಅರ್ಧಗೋಳದ ಘನಫಲ ಬೇಕು. ಹಾಗಾದ್ರೆ ಶಂಕುವಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ ಇವೆರಡನ್ನು ಕೂಡಿಸ್ಬೇಕಾಗ್ತತಿ. ಓಕೆ, ಶಂಕುವಿನ ಘನಫಲ ಸೂತ್ರ ಏನ್ರಿ? 1/3 ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ ಅರ್ಧಗೋಳದ ಘನಫಲ ಸೂತ್ರ ಏನ್ರಿ? 2/3 ಪೈ ಆರ್ ಕ್ಯೂಬ್ ಆಗಿರ್ತತಿ. ಸರಿನಾ? ನಮ್ಗೆ ಸೂತ್ರಗಳು ಎಲ್ಲಾವೇ ಏನಪ್ಪಾ ಅಂದ್ರ ದಟ್ ಇಷ್ಟನ್ನು ಚೆನ್ನಾಗಿ ಬರ್ತಿರ್ಬೇಕು, ಅಂದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಸುಲಭ ಆಗ್ತತಿ. ಓಕೆ, ಅಂತರ ಆಟಿಕೆಯ ಘನಫಲ ಇಸ್ ಈಕ್ವಲ್ ಟು, ಇವೆರಡರೊಳಗೂ ಕಾಮನ್ ಏನಾದ್ರು ಟ್ಯಾಗ್ ಬರ್ತದ್ರಿ. ಏನ್ರಿ? ಇಲ್ಲಿ ಪೈ ಆರ್ ಸ್ಕ್ವೇರ್ ಅದ, ಇಲ್ಲಿ ಪೈ ಆರ್ ಕ್ಯೂಬ್ ಅದ, ಇಲ್ಲಿ ಪೈ ಆರ್ ಸ್ಕ್ವೇರ್ ಕಾಮನ್ ತೆಗಿಬಹುದು. ಅದ್ರ ಜೊತೆಗೆ ಛೇದದೊಳಗ 3 ಐತಿ, ಅದನ್ನ ಸಹಿತ ನಾವು ಇಲ್ಲಿ ಕಾಮನ್ ತೆಗಿಬಹುದು. ಸರಿನಾ? ಅಂದ್ರೆ ಇದೇನ್ ಬರ್ತಪ್ಪ ಅಂತಂದ್ರ ಪೈ ಆರ್ ಸ್ಕ್ವೇರ್ ಬಾಗ್ಲೆ 3 ಕಾಮನ್ ತೆಗಿಬಹುದು. ಮುಂದೆ ಇಲ್ಲಿ ಏನ್ ಬರ್ತದ್ರಿ? ಇಲ್ಲಿ ಎಚ್ ಅದ, ಎಚ್ ಪ್ಲಸ್ ಇಲ್ಲಿ ಏನ್ ಉಳಿತೈತ್ರಿ? ಇಲ್ಲಿ 2 ಆರ್ ಉಳಿತೈತಿ. ಕರೆಕ್ಟಾ? ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ಬೆಲೆಗಳನ್ನ ತುಂಬ್ಕೋತ ಹೋಗ್ರಿ. ಪೈ ಅಂದ್ರೆ ಎಷ್ಟದರಿ? 22/7 ಆರ್ ಸ್ಕ್ವೇರ್. ಓಕೆ, ಸೊ ಆರ್ ಅಂದ್ರೆ ಎಷ್ಟದ್ರಿ? ಇಲ್ಲಿ 7ದ ಸ್ಕ್ವೇರ್ ಅಂದ್ರೆ ನಾವೇನ್ ಬರ್ತೀವ್ರಿ? 7 × 7 ಅಂತ ಬರ್ಕೋತೀವಿ, ಇಂಟು ಎಚ್ ಪ್ಲಸ್ 2r. ಎಚ್ ಅಂದ್ರೆ ಎದ್ರದ್ರಿ? ಈ ಶಂಕುವಿನ ಎತ್ತರ 4 ಐತಿ, ಪ್ಲಸ್ 2 ಆರ್ ಅಂದ್ರೆ ಎಷ್ಟದ್ರಿ? 7 ಅದ, ತ್ರಿಜ್ಯ 7 ಐತಿ. ಸರಿನಾ? ಲೆಕ್ಕ ಮಾಡೋಣ. 7ಕ್ಕ 7 ಕ್ಯಾನ್ಸಲ್ ಆಯ್ತ್ರಿ. 22 7 154 ಗುಂಡ್ಲೆ 4 ಪ್ಲಸ್ 7 ಗುಂಡ್ಲೆ 2 ಮೊದಲೇ ಗುಣಾಕಾರ ಮಾಡಿ ಆ ಅಂತರ ಕೂಡಿಸ್ಬೇಕ್ರಿ. 7 2 14, 14ಕ್ಕೆ 4 ಕೂಡಿಸಿದ್ರೆ ಏನ್ ಬರ್ತೈತಿ ಅಂದ್ರ 18 ಬರ್ತೈತಿ. ಸರಿ, ಇದನ್ನ ಕೂಡಿಸಿ ಗುಣಾಕಾರ ಮಾಡ್ಬೇಕಾಯ್ತಲ್ಲ? ಇಲ್ಲ ರೀ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವೇನ್ ಮಾಡ್ತೀವಿ ಅಂದ್ರ ಮೊದಲೇ ಗುಣಾಕಾರ ಮಾಡ್ತೀವಿ, ಆ ನಂತರ ಕೂಡಿಸ್ತೀವಿ. ಇದು ನಮ್ಗೆ ಲಕ್ಷ್ಯ ಇರಬೇಕು. ಓಕೆ, ರೈಟ್. ಇವೆರಡನ್ನು ಗುಣಿಸೋಣಂತ್ರಿ. 18 4 72 ಕೈಲ 7, 18 97 97 ಕೈಲ 9, 18 18 9 27. ಎಷ್ಟು ಬರ್ತ್ರಿ? 2772 ಸೆಂಟಿಮೀಟರ್ ಕ್ಯೂಬ್ ಬಂದಿರ್ತೈತಿ. ಓಕೆ, ಘನ ಕಂಡುಹಿಡಿಬೇಕಂತಂದ್ರೆ ಅದರ ಮೂಲಮಾನ ಏನಾಗಿರ್ತೈತಿ ಅಂದ್ರ ಸೆಂಟಿಮೀಟರ್ ಕ್ಯೂಬ್ ಆಗಿರ್ತೈತಿ. ಆ ನಂತರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ತರ ಇರ್ತೈತಿ. ಘನಫಲವನ್ನ ಕಂಡುಹಿಡಿದಾಗ ಮೀಟರ್ ಕ್ಯೂಬ್ ಸೆಂಟಿಮೀಟರ್ ಕ್ಯೂಬ್ ಅಂತ ಇರ್ತೈತಿ. ಅದು ನಮ್ಗ ಲಕ್ಷ್ಯಕ್ಕೆ ಇರ್ಲಿ. ಸರಿನಾ? ರೈಟ್. ಎಷ್ಟನೇ ಪ್ರಶ್ನೆ ಆಯ್ತ್ರಿ? 41ನೇ ಪ್ರಶ್ನೆ ಆಯ್ತು. ನಂತರ 42ನೆಯ ಪ್ರಶ್ನೆ ಏನದ ನೋಡ್ರಿ. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವ ಸಿಲಿಂಡರ್ನ ಎರಡೂ ಬದಿಗೆ 7 ಸೆಂಟಿಮೀಟರ್ ತ್ರಿಜ್ಯವಿರುವ 2 ಅರ್ಧಗೋಳಗಳನ್ನು ಜೋಡಿಸಲಾಗಿದೆ. ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಮೊದ್ಲಿಕ್ಕೆ ಆ ಚಿತ್ರವನ್ನು ತೆಗೆದುಬಿಡ್ತೇನ್ರಿ. ಏನದರಿ? ಒಂದು ಸಿಲಿಂಡರ್ ಅದ. ಓಕೆ, ಸೊ ಸಿಲಿಂಡರ್ನ ನಾ ಇಲ್ಲಿ ಸ್ವಲ್ಪ ಅಡ್ಡ ತೆಗಿತ್ರಿ. ಕಾರಣ ಏನಪ್ಪಾ ಅಂತಂದ್ರ ನಾವು ಆ ಕಡೆ ಈ ಕಡೆ ಏನ್ ಮಾಡ್ಬೇಕಾಗೈತ್ರಿ? ಎರಡು ಅರ್ಧಗೋಳಗಳನ್ನ ಸೇರಿಸಬೇಕಾಗೈತಿ. ಓಕೆ, ಇನ್ನೊಂದ್ಸಾರಿ ಪ್ರಶ್ನೆ ನೋಡ್ತೀನಿ ನೋಡ್ರಿ. 7 ಸೆಂಟಿಮೀಟರ್ ತ್ರಿಜ್ಯ ಮತ್ತು 10 ಸೆಂಟಿಮೀಟರ್ ಎತ್ತರ ಇರುವ ಸಿಲಿಂಡರ್ನ ಎರಡು ಬದಿ 7 ಸೆಂಟಿಮೀಟರ್ ತ್ರಿಜ್ಯ ಇರುವ 2 ಅರ್ಧಗೋಳಗಳನ್ನ ಜೋಡಿಸಲಾಗಿದೆ. ಇಲ್ಲೊಂದು ಅರ್ಧಗೋಳದ, ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅರ್ಧಗೋಳದ. ಮತ್ತೆ ಇಲ್ಲಿ ನೋಡೋದಾಯ್ತು ಅಂತಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಐತ್ರಿ. ಓಕೆ, ತ್ರಿಜ್ಯ 7 ಸೆಂಟಿಮೀಟರ್ ಐತಿ. ಈಗ ಈ ತ್ರಿಜ್ಯ ಮತ್ತು ನಮ್ಗೆ ಏನಪ್ಪಾ ಅಂತಂದ್ರೆ ವ್ಯಾಸಕ್ಕ ಕನ್ಫ್ಯೂಷನ್ ಆಗ್ತಿರ್ತೈತಿ, ಸ್ವಲ್ಪ ಲಕ್ಷ್ಯ ಇರಲಿ. ಓಕೆ, ಸೊ ತ್ರಿಜ್ಯ 7 ಸೆಂಟಿಮೀಟರ್, ತ್ರಿಜ್ಯ 7 ಸೆಂಟಿಮೀಟರ್ ಐತ್ರಿ. ನಾ ಇಲ್ಲಿ ಹೊರಗೆ ಬರ್ಬಿಡ್ತೇನೆ ನೋಡ್ರಿ. ತ್ರಿಜ್ಯ 7 ಸೆಂಟಿಮೀಟರ್ ಐತಿ. ಓಕೆ, ಮತ್ತ ಇನ್ನೊಂದು ಏನಂದ್ರೆ ಇದ್ರ ಬಗ್ಗೆ ಮಾಹಿತಿ, ಏನಪ್ಪಾ ಅಂತಂದ್ರ ಈ ಒಂದು ಸಿಲಿಂಡರಿನ ಎತ್ತರ ಎಷ್ಟೈತಿ ಅಂತಂದ್ರ 10 ಸೆಂಟಿಮೀಟರ್ ಐತಿ ಅಂತ ಹೇಳಕತ್ತ. ಆಗ್ಬೋದಾ? ಸರಿ, ಹಾಗಾದ್ರೆ ಈ ಒಂದು ಆಕೃತಿ ಏನ್ ಕೇಳಾಕತ್ತಾರ ಅವರು? ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಾಕತ್ತಾರ. ಓಕೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ನಮ್ಗೆ ಏನ್ ಬೇಕ್ರಿ? ಈ ಒಂದು
ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಈ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಆ ನಂತರ ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಕ್ತು ಅಂತಂದ್ರ ನಮಗ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಬರ್ಬೇಕಾಗಿದ್ದು ಏನು ಅಂತಂದ್ರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಗುಂಡ್ಲೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಸರಿನಾ? ಯಾಕ್ರಿ ಇಲ್ಲಿ ಎರಡು ಅರ್ಧ ಯಾಕೆ ಮುನ್ಸಾಕತ್ತೀವಿ? ಇಲ್ಲೊಂದು ಅರ್ಧಗೋಳದ ಎರಡು ಅರ್ಧಗೋಳ ಒಂದೇ ರೀತಿಯಾಗಿರೋದ್ರಕ್ಕ ನಾವೇನ್ ಮಾಡಾಕತ್ತೀವಿ ಅಂದ್ರ ಒಂದ್ ಸಾರಿ ಆ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿದು ಎರಡರಿಂದ ಗುಣಿಸಾಕತ್ತೀವಿ. ಸರಿನಾ? ರೈಟ್. ಹಾಗಾದ್ರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನದ್ರಿ? 2πr(h) ಬರ್ತೈತಿ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನದ್ರಿ? 2πr² ಐತಿ. ಓಕೆ, 2 ಗುಂಡ್ಲೆ 2πr². ಬೆಟರ್ ನಾ 2 ಗುಂಡ್ಲೆ ಇಲ್ಲಿ ಬರ್ಕೊಂಡ್ಬಿಡ್ತೇನೆ. ಸರಿನಾ? ರೈಟ್. ಇವೆರಡರೊಳಗೂ ಏನಾದ್ರೂ ಕಾಮನ್ ತೆಗಿಯಾಕ ಬರ್ತೈತ ಅಂತಂದ್ರೆ ಇಲ್ಲಿ 2πr ಅದ್ರಿ, ಇಲ್ಲೂ 2πr ಅದ. ನಾನು 2πr ಕಾಮನ್ ತೆಗಿತೀನಿ. ಇಲ್ಲಿ ಏನು ಉಳಿತೈತ್ರಿ? h ಉಳಿತೈತಿ. ಇಲ್ಲಿ 2πr ಒಳಗೆ ಹೋಯ್ತು ಅಂತಂದ್ರೆ ಇಲ್ಲಿ r ಅದ, ಇಲ್ಲಿ 2 ಅದ. ಹಾಗಾದ್ರೆ 2r ಒಳಗಡೆ ಉಳಿದಿರ್ತೈತಿ. ಓಕೆ, ಸರಿ. ಹಾಗಾದ್ರೆ ಈ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? 2πr. ಓಕೆ, ಇಲ್ಲಿ ಕೆಳಗಡೆ ಬರ್ತೇನೆ ನೋಡ್ರಿ. 2π ಅಂದ್ರೆ 22/7. r ಅಂದ್ರೆ ಎಷ್ಟದ್ರಿ? ತ್ರಿಜ್ಯ 7 ಕೊಟ್ಟಾರ ಇಂಟು ಬ್ರಾಕೆಟ್ h ಪ್ಲಸ್ 2r. h ಅಂದ್ರೆ ಎಷ್ಟದ್ರಿ? 10 ಐತಿ. ಸಿಲಿಂಡರ್ನ ಎತ್ತರ ಪ್ಲಸ್ 2r. r ಅಂದ್ರೆ ಎಷ್ಟದ್ರಿ? 7 ಅದ. ಹಾಗಾದ್ರೆ ನಾ ಏನ್ ಮಾಡ್ತೇನ್ರಿ? 2 × 7 ಅಂತ ಬರ್ಕೋತೀನಿ. ಸರಿನಾ? 7ಕ್ಕೆ 7 ಕ್ಯಾನ್ಸಲ್ ಐತ್ರಿ. 22 2 44 ಇಂಟು ಬ್ರಾಕೆಟ್ 10 ಪ್ಲಸ್ 7 14. ಸರಿನಾ? 44 ಗುಂಡ್ಲೆ 10 ಪ್ಲಸ್ 14 ಅಂದ್ರೆ ಎಷ್ಟು ಬರ್ತ್ರಿ? 24 ಬಂದಿರ್ತೈತಿ. ಓಕೆ, 24 96 ಕೈಲ 6 24 96. 96ಕ್ಕ 9 ಕೂಡಿಸಿದ್ರೆ ಎಷ್ಟು ಬರ್ತ್ರಿ? 96 ಪ್ಲಸ್ 9 ಅಂತಂದ್ರೆ 105 ಬಂದಿರ್ತೈತಿ. 1056 ಸೆಂಟಿಮೀಟರ್ ಸ್ಕ್ವೇರ್ ಈ ಒಂದು ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತೆ. ಓಕೆ, ರೈಟ್. ನಂತರ ಈ 43ನೆಯ ಪ್ರಶ್ನೆ ಏನದ ನೋಡ್ರಿ? 43ನೆಯ ಪ್ರಶ್ನೆ. ಒಂದು ಚೌಕಗಣದ ಘನಫಲ 125 ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎದರದ್ರಿ? ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಚೌಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ್ರಿ? 6a² ಅದ. ಹೌದಾ? ಹಾಗಾದ್ರೆ ಎ ಬೆಲೆ ಗೊತ್ತಾಗ್ಬೇಕ್ರಿ. ಎ ಬೆಲೆ ಕೊಟ್ಟಿದ್ದಾರ. ಎ ಬೆಲೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ರೀ, ಅದ್ರ ಘನಫಲ ಕೊಟ್ಟಾರ. ಆ ಘನಫಲದಿಂದ ನಾವೇನಪ್ಪಾ ಅಂದ್ರೆ ಅದರ ಒಂದು ಅಂಚಿನ ಉದ್ದ ಎ ಬೆಲೆಯನ್ನ ಕಂಡುಹಿಡಿಯಕ್ ಬರ್ತಿ. ಅದರಿಂದ ನಾವೇನ್ ಮಾಡ್ಬೋದು ಅಂತಂದ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಸರಿನಾ? ರೈಟ್. ಹಾಗಾದ್ರೆ ಇಲ್ಲಿ ನಾವು ನೋಡ್ದಾಯ್ತು ಅಂತಂದ್ರ ಚೌಕಗಣದ ಘನಫಲ ಇಸ್ ಈಕ್ವಲ್ ಟು ಏನದ್ರಿ ಸೂತ್ರ? a³ ಐತಿ. ಹೌದಾ? ಸೊ ಅವ್ರೆಷ್ಟು ಕೊಟ್ಟಾರಿ? 125 ಕೊಟ್ರ. ಸೊ ಒಂದ್ ಕೆಲಸ ಮಾಡ್ತೀನಿ, ನಾನು 125 ಸೆಂಟಿಮೀಟರ್ ಕ್ಯೂಬ್ ಇಲ್ಲಿ ಬರ್ಕೋತೀನಿ. ಅದಾದ ನಂತರ ಇದೇನಾಗತ್ರಿ? a³ ಅಂದ್ರೆ 125 ಆಗತ್ತ. ಎ ಬೆಲೆ ಅಂದ್ರೆ ಏನಾಗತ್ತದ್ರಿ? ಇದರ ಘನಮೂಲ. ಇಲ್ಲಿ ಘನ ಐತಂದ್ರೆ ಬಲಗಡೆ ಬಂದ್ರೆ ಏನ್ ತಗೊಂಡ್ರೆ ಏನ್ ಮಾಡಿರ್ತೇವ್ರಿ? ಘನಮೂಲವನ್ನ ಕಂಡುಹಿಡಿದಿರ್ತೇವೆ. ಓಕೆ, ಹಾಗಾದ್ರೆ a ಇಸ್ ಈಕ್ವಲ್ ಟು 125ರ ಘನಮೂಲ ಅಂದ್ರೆ ಏನಾಗಿರ್ತೈತ್ರಿ? 5 ಸೆಂಟಿಮೀಟರ್ ಆಗಿರ್ತೈತಿ. ಆಗ್ಬೋದಾ? ಲೆಕ್ಕ ಮುಗಿತನ್ರಿ? ಇನ್ನೂ ಮುಗಿದಲ್ಲ ರೀ. ಈಗ ಅದ್ರದ್ದು ಏನಪ್ಪಾ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡಿಡಿ ಅಂತಾರ. ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಂದ್ರೆ ಸೂತ್ರ? 6a². ಒಟ್ಟು 6 ಮುಖಗಳಿರ್ತಾವು. 6 ಮುಖಗಳ ಚೌಕ ಇರ್ತಾವು. ಒಂದ್ರ ವಿಸ್ತೀರ್ಣ a² ಆಯ್ತು ಅಂದ್ರ 6 ಮುಖಗಳ ವಿಸ್ತೀರ್ಣ ಏನಾಗಿರ್ತದೆ ಅಂದ್ರ 6a² ಆಗಿರ್ತತಿ. ಓಕೆ, ಇಸ್ ಈಕ್ವಲ್ ಟು 6 ಗುಂಡ್ಲೆ a² ಅಂದ್ರೆ ಏನ್ರಿ? 5². ಓಕೆ, 6 5 5 25 25 6 150 ಸೆಂಟಿಮೀಟರ್ ಸ್ಕ್ವೇರ್. ಇದು ಏನಪ್ಪಾ ಅಂತಂದ್ರ ಆ ಒಂದು ಚೌಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 44ನೇ ಪ್ರಶ್ನೆ ಏನದ ನೋಡ್ರಿ? ಒಂದು ಗೋಳದ ಘನಫಲವು 38,808 ಸೆಂಟಿಮೀಟರ್ ಕ್ಯೂಬ್ ಆದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಒಟ್ಟು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನದ್ರಿ? 4πr² ಅದ. ಹಾಗಾದ್ರೆ ನಮ್ಗೆ r ಗೊತ್ತಾದ್ರೆ ನಾವು ಈ ಲೆಕ್ಕ ಮಾಡ್ಬೋದ್ರಿ.
ಅದು ಆರ್ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಗೋಳದ ಘನಫಲವನ್ನ ಕೊಟ್ಟಾರ. ಅದ್ರಲಿಂದ ನಮಗ ಆರ್ ಬೆಲೆ ಬರ್ತದ್ರಿ, ತ್ರಿಜ್ಯ ಸಿಗ್ತೈತಿ. ಅದನ್ನ ಬಳಸ್ಕೊಂಡು ನಾವೇನ್ ಮಾಡ್ಬೋದು ಅಂತಂದ್ರ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ಓಕೆ ಸರಿ, ಹಾಗಾದ್ರೆ ನಾವು ಅವ್ರೇನ್ ಕೊಟ್ಟಿದಾರ ಅದನ್ನ ಬರ್ಕೊಂಡು ಲೆಕ್ಕವನ್ನ ಮುಂದುವರ್ಸೋಣಂತ್ರಿ. ಓಕೆ, ಗೋಳದ ಘನಫಲ ಇಸ್ ಈಕ್ವಲ್ ಟು ಗೋಳದ ಘನಫಲ ಇಸ್ ಈಕ್ವಲ್ ಟು ಎಷ್ಟದ್ರಿ? 38,808 ಸೆಂಟಿಮೀಟರ್ ಕ್ಯೂಬ್. ಕರೆಕ್ಟಾ? 38,808 ಸೆಂಟಿಮೀಟರ್ ಕ್ಯೂಬ್ ಕರೆಕ್ಟ್ ಅದ್ರಿ. ಗೋಳದ ಘನಫಲ ಸೂತ್ರ ಏನ್ರಿ? 4/3 ಪೈ ಆರ್ ಕ್ಯೂಬ್. ಸರಿನಾ? 4/3 ಪೈ ಆರ್ ಕ್ಯೂಬ್. ಸೊ ಅದು ಈಕ್ವಲ್ ಟು ಏನದ ಅಂತಂದ್ರ 38,808 ಐತ್ರಿ. ನಮಗ ಇಲ್ಲಿ ಆರ್ ಕ್ಯೂಬ್ ಅನ್ನ ಬಿಟ್ಟು ಉಳಿದನ್ನೆಲ್ಲಾನು ಆ ಕಡೆ ಕಳ್ಸೋಣ. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರ ಈ ಪೈ ಬೆಲೆಯನ್ನ ಬರ್ಕೋತೇನ್ರಿ. ಪೈ ಅಂದ್ರೆ ಎಷ್ಟದ್ರಿ? 22/7 ಗುಂಡ್ಲೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808. ಸರಿನಾ? 808. ಓಕೆ ಸರಿ, ಹಾಗಾದ್ರೆ ಇವು ಇಷ್ಟನ್ನು ಬಲಗಡೆ ತಗೊಂಡು ಹೋದಂದ್ರೆ ಇದೇನಾಗತ್ರಿ? ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 38,808 ಗುಂಡ್ಲೆ ಈ ಛೇದೊಳಗಿದ್ದು ಅಂಶಕ್ಕೆ ಹೋಗ್ತಾವ್ರಿ. ಓಕೆ, ಈ 3 ಮತ್ತು 7 ಅಂಶಕ್ಕೆ ಹೋಗ್ತಾವು. ಈ 4 ಮತ್ತು 22 ಛೇದಕ್ಕೆ ಬರ್ತಾವ್ರಿ. ಕರೆಕ್ಟಾ? 3 ಗುಂಡ್ಲೆ 7 ಬಾಗ್ಲೆ 4 ಗುಂಡ್ಲೆ 22. ಸರಿನಾ? ರೈಟ್. ಇಲ್ಲಿ ನೋಡಿದ್ರೆ 4 1 4 4 9 36 38 ಅಲ್ಲ ರೀ, 36 ಅದ. 2 ಉಳಿತು 28 ಆಯ್ತು. 4 7 28. 4 ಮಗೆ 0 ಇಲ್ಲ, ಅದನ್ನ ಹಂಗ ಬರ್ಕೋತೀವಿ. ಓಕೆ, ಸೊ 8 ಅಂದ್ರೆ 4 2 8. ಸರಿನಾ? ರೈಟ್. ಈಗ ನಾವ್ ಇಲ್ಲಿ ಕರ್ತಾ ಹೊಡೆದೈತಂದ್ರೆ 22ರಲ್ಲಿ ನಾ ಡೈರೆಕ್ಟ್ ಆಗಿ ತಗೊಂಡ್ಬಿಡ್ತೇನ್ರಿ. 22 1 22 22 4 88. 88 ಅಂತಂದ್ರೆ ಇನ್ನು ಎಷ್ಟು ಉಳಿತ್ರಿ? 9 ಉಳಿತು. 90 ಆಯ್ತು. 22 4 88. 2 ಉಳಿತು 22 ಆಯ್ತು. 22 1 22. ಸರಿನಾ? ರೈಟ್. ಸೊ ಆರ್ ಕ್ಯೂಬ್ ಅಂತಂದ್ರೆ ಏನಾಗುತ್ತೆ ನೋಡ್ರಿ? 441 7 3 21. ಒಂದ್ ನಿಮಿಷ, ಇದನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಈ 441 ನಾ ಏನ್ ಮಾಡ್ತೇನೆ ಅಂದ್ರೆ 21 ವರ್ಗ ಅಂತ ಬರ್ಕೊಳ್ರಿ. ಹೌದಾ? 441 21 ವರ್ಗ ಐತಿ. ಹಾಗಾದ್ರೆ ಇದೇನಾಗತ್ತಂದ್ರೆ ಆರ್ ಕ್ಯೂಬ್ ಈಕ್ವಲ್ ಟು 21 ವರ್ಗ ಗುಂಡ್ಲೆ 21 ಅಂದ್ರೆ ಇದೇನಾಗತ್ತಂದ್ರ 21ರ ಘನ ಆಗತ್ತ. 6ರ ಘನ ಈಕ್ವಲ್ ಟು 21ರ ಘನ ಅಂತಂದ್ರೆ ಆರ್ ಬೆಲೆ ಎಷ್ಟಾಗಿರ್ತೈತಿ ಅಂದ್ರೆ 21 ಸೆಂಟಿಮೀಟರ್ ಆಗಿರ್ತೈತಿ. ಲೆಕ್ಕ ಮುಗಿತಾ? ಇಲ್ಲ ರೀ, ಅವ್ರ ಏನ್ ಕೇಳ್ಯಾರ ಅಂತಂದ್ರ ಏನ್ರಿ ಆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸೊ ಹಾಗಾದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ರಿ? ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಅನ್ಕೊಡ್ರಿ ಅಥವಾ ಮೇಲ್ಮೈ ವಿಸ್ತೀರ್ಣ ಸೂತ್ರ ಅನ್ಕೊಡ್ರಿ, ಎರಡು ಸೇಮ್ ರೀ. 4 ಪೈ ಆರ್ ಸ್ಕ್ವೇರ್ ಐತಿ. ಸರಿನಾ? 4 ಹಂಗ ಬರ್ಕೋತೀವಿ. ಪೈ ಅಂದ್ರೆ ಎಷ್ಟದರಿ? 22/7. ಆರ್ ಸ್ಕ್ವೇರ್ ಅಂದ್ರೆ ಏನದರಿ? 21 ಗುಂಡ್ಲೆ 21. 7 1 7 7 3 21. ಓಕೆ, 22 4 88. 88 ಗುಂಡ್ಲೆ 21 3 63. ಎರಡನ್ನು ಗುಣಿಸಿದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತೈತ್ರಿ 88 ಗುಂಡ್ಲೆ 63. 3 8 24 ಕೈಲೆ 2. 3 8 24 2 26 ಪ್ಲಸ್ 6 8 48 ಕೈಲೆ 4. 6 8 48 4 52. 4 8 6 14. 2 2 4 1 5. 5ಕ್ಕೆ 5. ಹಂಗಂದ್ರೆ ಇದೇನಾಗಿರ್ತೈತಿ ಅಂದ್ರ 5544 ಸೆಂಟಿಮೀಟರ್ ಸ್ಕ್ವೇರ್ ಆ ಒಂದು ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಮೇಲಿನ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಾಗಿದ್ದುರಿ. ಮುಂದಿನ ವಿಡಿಯೋದೊಳಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ. ಓಕೆ, ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.